भट्टर्दर्शनमित्थमेव निहितं देवस्य भर्गो महत् वायो रामवचोऽनयं प्रथमकं प्रक्षोदीयं वपुः भर्गो यत्तु तृतीयमेतदमुना ग्रन्थकृतकेशवे सर्वगुणसम्पूर्णः सर्वदोषविवर्जितः प्रीयतां प्रीत एवालम् विष्णुर्मे परमः सुहृत् ಮೂರು ಕಾಲಂ ಗಡಲಿ ತುದಿಸೆ ಶರೀರವಾಂಗ್ಮನ ಶುದ್ಧಿ ಮಾಡುವುದು ದೂರಗೈಸುವುದಖಿಲ ಪಾಪ ಸಮೂಹ ಪ್ರತಿದಿನವೂ ಚೋರ ಭಯ ರಾಜಭಯ ನಕ್ರ ಚಮೂರು ಶಸ್ತ್ರ ಜಲಾಗ್ನಿಭೂತ ಮಹೋರಗ ನರಕಭಯ ಸಂಭವಿಸದೆಂದೆಂದದು ಜಯತು ಜಯತು ಜಗದ್ವಿಲಕ್ಷಣ ಜಯ ಜಯತು ಜಗದೇಕ ಕಾರಣ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ ಜಯತು ಜಾಹ್ನವಿ ಜನಕ ಜಯ ಜಯತು ಜಾಹ್ನವಿ ಜನಕ ಜಯ ಜಯತು ದೈತ್ಯ ಕುಲಾಂತಕ ಭವ ಭವ ಹರ ಜಗನ್ನಾಥ ವಿಠಲ ಪಾಹಿ ಮಾಂ ಸತತ ಜಗನ್ನಾಥ ವಿಠಲ ಪಾಹಿ ಮಾಂ ಸತತ. ಒಂದು ಹಕ್ಕಿ ಹಾರಬೇಕಾದರೆ ಎರಡು ರೆಕ್ಕೆಗಳು ಬೆಳಿಬೇಕು. ಎಷ್ಟು ಎತ್ತರಕ್ಕೂ ಅದು ಹಾರಬಹುದು. ಅದೇ ರೀತಿ ನಮ್ಮ ಅಧ್ಯಾತ್ಮದ ಹಕ್ಕಿ ಹಾರಬೇಕಾದ್ರೆ, ಭಗವಂತನ ತನಕ ಹಾರಬೇಕಾದ್ರೆ ಎರಡು ರೆಕ್ಕೆಗಳು, ಒಂದು ವ್ಯಾಸ ಸಾಹಿತ್ಯ, ಮತ್ತೊಂದು ದಾಸ ಸಾಹಿತ್ಯ. ವ್ಯಾಸ ಸಾಹಿತ್ಯನೂ ಅದು ಚೆನ್ನಾಗಿ ನಾವು ಅಧ್ಯಯನ ಮಾಡಿದರೆ, ದಾಸ ಸಾಹಿತ್ಯವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿದರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ಒಳ್ಳೆಯ ಮಾಧ್ಯಮ ಅದು. ಎರಡಕ್ಕೆ ಪರಸ್ಪರ ವಿರೋಧ ಇಲ್ಲ, ಒಂದಕ್ಕೊಂದು ಪೂರಕವಾದ. ಸಾಮಾನ್ಯವಾಗಿ ಇದು ಕನ್ನಡ ವಾಂಗ್ಮಯ ಅಂತ ಅದರ ಬಗ್ಗೆ ಅಪಸ್ವರ ಇತ್ತು, ಈಗ ಇಲ್ಲ ಅಂತ ಅಪಸ್ವರಗಳಿಲ್ಲ. ಯಾಕೆಂತಂದ್ರೆ ಇದರದ್ದೇ ಪ್ರತಿಬಿಂಬ, ವ್ಯಾಸ ಸಾಹಿತ್ಯದ ಪ್ರತಿಬಿಂಬನೇ ದಾಸ ಸಾಹಿತ್ಯ. ನಾವು ಹೇಗೆ ಕನ್ನಡ ಸಂಸ್ಕೃತವನ್ನು ಕನ್ನಡದಲ್ಲಿ ಪಾಠ ಹೇಳುತ್ತೇವೆ, ಆವಾಗ ಪ್ರಾಕೃತ ಭಾಷೆ ದೋಷ ಆಗುವುದಿಲ್ಲ. ಅದೇ ರೀತಿದು ಪ್ರಾಕೃತದಲ್ಲಿ ವ್ಯಾಖ್ಯಾನ ರೂಪವಾಗಿ ಬಂದಿರತಕ್ಕಂಥ ಅದೆಷ್ಟು ಅಪೂರ್ವವಾದ ವಿಷಯಗಳು. ಒಂದು ರೀತಿ ನೋಡಿದರೆ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಇದ್ದ ಹಾಗೆ 32 ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಆದರೆ 32 ಸಂಧಿಗಳಲ್ಲಿ ಹರಿಕಥಾಂತಸಾರ ಹರಿದು ಬಂದಿರತಕ್ಕಂಥ ಮಹಾಭಾರತ ತಾತ್ಪರ್ಯದಲ್ಲಿ ಎಲ್ಲ ಇತಿಹಾಸ ಪುರಾಣಗಳ ಚಿಂತನೆ ಮಂಥನೆ ನಡೆದಿದೆ. ಎಲ್ಲದಕ್ಕೂ ಸಮಷ್ಟಿಯಾಗಿ ಆಚಾರ್ಯರು ವಿಮರ್ಶೆ ಮಾಡಿದ್ದಾರೆ. ವೇದದ ಚಿಂತನೆ ಮಾಡಿದ್ದಾರೆ, ರಾಮಾಯಣದ ಚಿಂತನೆ ಕೊಟ್ಟಿದ್ದಾರೆ, ಮಹಾಭಾರತಗಳ ವಿಮರ್ಶೆ ಮಾಡಿದ್ದಾರೆ, ಎಲ್ಲ ಪುರಾಣಗಳ ಚಿಂತನೆ ಕೊಟ್ಟಿದ್ದಾರೆ. ಹರಿಕಥಾಂತಸಾರದಲ್ಲಿಯೂ ಹಾಗೆಯೇ ವೇದಗಳ ಚಿಂತನೆ ಇದೆ, ಅದರಲ್ಲಿ ಇತಿಹಾಸ ಪುರಾಣಗಳ ಚಿಂತನೆ ಇದೆ.
ಅದು ಎಷ್ಟು ಬಾರಿ ಆಚೆ ಈಚೆ ಮಾಡಿ ನಮಗೆ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಕೊನೆಗೂ ಕೂಡ ಜಗನ್ನಾಥದಾಸರು ಹೇಳುವಾಗ ಜಾನಕಿ ರಮಣ ನಿರ್ಗತ ಜರಾಮರಣ ಜಾನಕಿ ರಮಣ ಅಂತ ಹೇಳಲಿಕ್ಕೆ ಮರೆಯಲಿಲ್ಲ. ಅದು ರಾಮಾಯಣ ಚಿಂತನೆ ಅದರಲ್ಲಿದೆ. ಜಾನಕಿ ರಮಣ ಅಂತಂದ್ರೆ ಸೀತಾಪತಿಯಾದ ರಾಮಚಂದ್ರ, ಅಂದ್ರೆ ರಾಮಾಯಣವನ್ನು ನಮಗೆ ನೆನಪಿಸಿ ನಮಗೆ ಕೊಟ್ಟಿದ್ದಾರೆ. ಜಾಹ್ನವಿ ಜನಕ ಅಂತ ಹೇಳ್ತಾರೆ. ಇದು ಭಾಗವತದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಜಾಹ್ನವಿಯನ್ನು ನಿರ್ಮಾಣ ಮಾಡಿದವ ಅಂತಂದ್ರೆ ನಿಮ್ಗೆ ಗೊತ್ತು, ವಾಮನ ತ್ರಿವಿಕ್ರಮನಾದಾಗ ಜಾಹ್ನವಿ ಬಂದದ್ದು. ಜಾಹ್ನವಿ ಅಂತ ಹೇಳುವಾಗ ಪುರಾಣವನ್ನು ನೆನಪಿಸಿದ್ದಾರೆ. ಗಂಗೆಗೆ ಜಾಹ್ನವಿ ಅಂತ ಹೆಸರು. ಜನ್ಮ ಋಷಿಗಳು ಅದರ ಕಿವಿಯಲ್ಲಿ ಬಿಟ್ಟದ್ರಿಂದ ಜಾಹ್ನವಿ ಅಂತ ಅದಕ್ಕೆ ಹೆಸರು. ಹಾಗಾಗಿ ಭಾಗವತವನ್ನು ನಮಗೆ ಇಲ್ಲಿ ನೆನಪಿಸಿ ಕೊಟ್ಟಿದ್ದಾರೆ. ಜಗನ್ನಾಥ ವಿಠಲ ಅಂತ ಹೇಳ್ತಾರೆ. ಜಗನ್ನಾಥ ವಿಠಲ ಅಂದ್ರೆ ಮಹಾಭಾರತ. ಜಗನ್ನಾಥ ಅಂದ್ರೆ ವಿಠಲ, ವಿಠಲ ಅಂತಂದ್ರೆ ಗೋಪಾಲಕೃಷ್ಣ, ಕೃಷ್ಣನೇ. ಮಹಾಭಾರತ ಯಾರನ್ನು ಹೇಳುತ್ತೆ ಅಂತಂದ್ರೆ ಕೃಷ್ಣನನ್ನು ಹೇಳುತ್ತೆ ಅಂತ. ಹಾಗಾಗಿ ಈ ನುಡಿಯಲ್ಲಿ ಜಗನ್ನಾಥದಾಸರು ಎಲ್ಲವನ್ನೂ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಅದರಲ್ಲಿ ಜಗದೇಕ ಕಾರಣ ಅಂತ ಹೇಳ್ತಾರೆ. ಜಗದೇಕ ಕಾರಣ ಅಂತಂದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ರಯಂತಿ ಅಭಿಸಂವಿಶತ್ತಿ ಅಂತ ವೇದದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜಗತ್ತಿಗೆ ಮುಖ್ಯ ಕಾರಣನಾದವ. ಜಗತ್ತಿಗೆ ಮುಖ್ಯ ಕಾರಣ ಅಂದ್ರೆ ಸೃಷ್ಟಿಕರ್ತ ಅಂತ ಅಷ್ಟೇ ಅಲ್ಲ, ಜಗತ್ತು ಅಂತಂದ್ರೆ ಎಲ್ಲ ಸೃಷ್ಟಿಯಾದಿ ಅಷ್ಟಕ. ಅದಕ್ಕೆ ಏಕ ಕಾರಣ, ಮುಖ್ಯ ಕಾರಣನಾದವ ಅಂತಂದ್ರೆ ಶುದ್ಧರ್ಥವನ್ನು ನಮಗೆ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಜಯ ಜಯತು ಅಂತ ಹೇಳ್ತಾರೆ. ದೇವರಿಗೆ ಜಯ ಆಗ್ಲಿ ಜಯ ಆಗ್ಲಿ ಅಂತ. ಅದೇ ನನ್ನ ಆಶೀರ್ವಾದನ ಪ್ರಾರ್ಥನೆನ. ದೇವರು ನಿತ್ಯ ಜಯಶಾಲಿಯಾದವ ಅಂದ್ರೆ ಜಯತು. ವ್ಯಾಸರಾಜರ ಆ ಶಬ್ದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಜಯತು ಅಂತಂದ್ರೆ ದೇವರು ಯಾವಾಗಲೂ ಜಯಶಾಲಿ ಅನ್ನುವ ಜ್ಞಾನ ನಮಗೆ ಯಾವತ್ತೂ ಇರಲಿ ಅಂತ ಅರ್ಥ. ನಿನಗೆ ಜಯ ಆಗ್ಲಿ ಅಂತ ಅರ್ಥ ಅಲ್ಲ. ದೇವರು ಜಯಶಾಲಿಯೇ. ದೇವರು ಯಾವ ಪಕ್ಷದಲ್ಲಿದ್ದಾನೆ ಅಲ್ಲಿ ಪರಾಜಯನೇ ಇಲ್ಲ. ನಾವು ರಾಮಾಯಣ ಮಹಾಭಾರತ ನೋಡಿದ್ರೆ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ವಾಲಿಯನ್ನು ದೇವರು ಸಂಹಾರ ಮಾಡಿದ. ಅದೇ ವಾಲಿ ಇಂದ್ರನ ಅವತಾರ ಅರ್ಜುನನಾಗಿ ಬಂದಾಗ ದೇವರು ರಕ್ಷಣೆ ಮಾಡಿದ. ಹಾಗಾಗಿ ಭಗವಂತ ಯಾವ ಪಕ್ಷದಲ್ಲಿದ್ದಾನೆ ಆ ಪಕ್ಷಕ್ಕೆ ಜಯ. ಸುಗ್ರೀವನ ಪಕ್ಷಕ್ಕೆ ಇದ್ದ ರಾಮದೇವರು, ಸುಗ್ರೀವನಿಗೆ ಜಯ ಆಯಿತು. ಸುಗ್ರೀವನೇ ಕರ್ಣನಾಗಿ ಬಂದ, ಆಗ ಅವರಿಗೆ ಪರಾಜಯ ಆಯಿತು. ಹಾಗಾಗಿ ಜಯತು ಜಯತು, ಭಗವಂತ ಯಾವ ಪಕ್ಷದಲ್ಲಿ ಇರ್ತಾನೆ ಆ ಪಕ್ಷ ನಮಗೆ ಜಯವನ್ನು ತಂದುಕೊಡ್ತದೆ. ಹಾಗಾಗಿ ನಿಮ್ದು ಪಕ್ಷ ಯಾವುದು ಅಂತಂದ್ರೆ ಬಿಜೆಪಿಯ ಕಾಂಗ್ರೆಸ್ ಅಂತ ಕೇಳಿದ್ರೆ ದೇವರ ಪಕ್ಷ ನಮ್ದು ಅಂತ. ಯಾರಲ್ಲಿ ದೇವರಿಗೆ ಮಹತ್ವ ಇದೆ ಅದು ನಮ್ಮ ಪಕ್ಷ. ನಿಮ್ಗೆ ಗೊತ್ತಿಲ್ಲ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಯಾವ ಪಕ್ಷ ಅಂತ. ಅಂದ್ರೆ ಜಯತು ಅಂತಂದ್ರೆ ದೇವರು ಹರಿಸರ್ವೋತ್ತಮನಾದ ಭಗವಂತನ ಪಕ್ಷ. ಅಂತಹ ಭಗವಂತ ಭವಾಭಯ ಹರ, ರೋಗವನ್ನು ಪರಿಹಾರ ಮಾಡುವವ. ಎಲ್ಲ ರೀತಿಯ ರೋಗ, ಅಜ್ಞಾನಾದಿ ರೋಗಗಳು ಭವ ಆಮಯ ಅಂತ ಜಗನ್ನಾಥದಾಸರು ಹೇಳ್ತಾರೆ. ದೊಡ್ಡ ರೋಗ ಅಂದ್ರೆ ಈ ಸಂಸಾರವೇ ಒಂದು ದೊಡ್ಡ ರೋಗ. ಮೋಕ್ಷಕ್ಕೆ ಹೋದರೆ ರೋಗ ಇರುವುದಿಲ್ಲ. ಅದನ್ನು ಪರಿಹಾರ ಮಾಡುವವ ಜಗನ್ನಾಥ ವಿಠಲ. ಪಾಹಿ ಮಾಂ ಸತತ, ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡು. ಸತತ ಯಾವಾಗಲೂ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಇಲ್ಲಿ ಮಾಡಿದ್ದಾರೆ. ಈ ಹರಿದಾಂತ ಸಾರ ಹೇಳಲಿಕ್ಕಿದ್ದು ಕನ್ನಡದ ಶಬ್ದ. ಇಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಇರುವುದು. ಕನ್ನಡ ಶಬ್ದ ಶೆಕ್ಕಿ ಹುಡುಕುವುದು ತುಂಬಾ ಕಷ್ಟ ಇದೆ. ದೈತ್ಯ ಕುಲಾಂತಕ, ಭವಾಮಯ ಹರ, ಜಗನ್ನಾಥ ವಿಠಲ, ಪಾಹಿ ಮಾಂ, ಇದೆಲ್ಲ ಸುಸಂಸ್ಕೃತವಾದಂತಹ ಶಬ್ದಗಳು. ಈ ಹರಿದಾಂತರ ಅಧ್ಯಯನ ಮಾಡಿದರೆ ಆವಾಗ ಸಂಸ್ಕೃತ ಭಾಷೆಯಲ್ಲಿ ಪ್ರಭುತ್ವ ಬರ್ತದೆ. ಎಲ್ಲ ಪುರಾಣ ಇತಿಹಾಸಗಳ ಪರಿಚಯ ಆಗ್ತದೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇಡೀ ಸರ್ವಮೂಲ ಓದಿದರೆ ಏನು ಜ್ಞಾನ ಅದೆಲ್ಲ ಹರಿಕಥಾನುಸಾರದಲ್ಲಿ ನಮಗೆ ಸುಲಭವಾಗಿ ನಮಗೆ ಸಿಗ್ತದೆ. ಮೊಸರನ್ನು ಕಳೆದು ಬೆಣ್ಣೆ ಮಾಡಿ ಕೊಟ್ಟ ಹಾಗೇನೆ ಸಕಲ ಶಾಸ್ತ್ರಗಳ ಮಥನೆ ಮಾಡಿ ನೀಡಿದ ನವನೀತ ಈ ಹರಿಕಥಾಮೃತ ಸಾರ. ಒಂದು ರೀತಿಯಲ್ಲಿ ಮಹಾಭಾರತಕ್ಕೆ ಒಂದು ಪ್ರಶಸ್ತಿ ಇದೆ, ಎನ್ನೇ ಆರ್ತಿ ನರತ್ಪಚಿತ್ ಅಂತ. ಹಾಗೆಯೇ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದೇ ರೀತಿ ಹರಿಕಥಾಮೃತ ಸಾರ, ಎರಡೂ ಒಂದೇ ಅಕ್ಷರಗಳು. ಇಲ್ಲಿ ಇಲ್ಲದಿದ್ದದ್ದು ಎಲ್ಲಿಯೂ ಸಿಗುವುದಿಲ್ಲ. ಎಲ್ಲ ಪ್ರಮೇಯಗಳ ಪುಂಜವನ್ನು ಒಳಗೊಂಡಿರ್ತಕ್ಕಂತಹ ಈ ಶಾಸ್ತ್ರ, ಅದನ್ನು
ಅಧ್ಯಯನ ಮಾಡಿದಿರಿ, ಅಧ್ಯಾಪನ ಮಾಡಿಸಿದ್ದಾರೆ. ನಿಮ್ಮ ದೊಡ್ಡ ಸೌಭಾಗ್ಯ. ಯಾವ ಗುರುಕುಲದಲ್ಲಿಯೂ 2 ಟೆಸ್ಟ್ ಇಲ್ಲ, ಚೂರು ಟೆಸ್ಟ್ ಇರ್ತಾರೆ. ಹರಿಕಥಾನುಸಾರ ಟೆಸ್ಟ್ ಅಂತ ಇದುವೇ ಹೇಳಬೇಕು. ಇಲ್ಲಿ 2ನ್ನು ಪಠ್ಯವನ್ನಾಗಿ ಮಾಡಿ ಅಕ್ಷರ ಸಾಹಿತ್ಯದ ಪರಿಚಯ ನಿಮಗಾಗಿ ದೇವರ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಅದರಲ್ಲಿ ಆಚಾರ್ಯರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಂಥ ಎದೆಗಾರಿಕೆ! ಸಾಮಾನ್ಯವಾಗಿ ಕರ್ತೃವಿಗೆ ಪರಿಚಯ, ನಮ್ಮದೇ ಪರಿಚಯ ಇಲ್ಲ, ನಾವು ಏನು ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯ? ಇದು ಆಚಾರ್ಯರ ಗ್ರಂಥದಲ್ಲಿ ಮಾತ್ರ ನಾವು ಕಾಣಬಹುದಾದ್ದು. ಆಚಾರ್ಯ ಕೊನೆಗೆ ಇದನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಹೇಳ್ತಾರೆ, ನಾನು ಯಾರು ಅಂತ ಗ್ರಂಥಕರ್ತೃವಿನ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಯಾರು ಅಂತಂದ್ರೆ ವಾಯುದೇವರ ಅವತಾರ, ನಾನು ಹನುಮಂತ ದೇವರೇ ಅವರ ಮತ್ತೊಂದು ರೂಪ ನಂದು, ಭೀಮಸೇನ ದೇವರ ಮತ್ತೊಂದು ರೂಪ, 3 ರೂಪಗಳು. ಇದಕ್ಕೆ ಸುಮ್ಮನೆ ಹೇಳಿಲ್ಲ ಆಚಾರ್ಯರು. ಅದಕ್ಕೆ ಬಳಿತಾ ಸೂಕ್ತದ ಪ್ರಮಾಣವನ್ನು ಉದಾಹರಿಸಿದ್ದಾರೆ. ಅಲ್ಲಿ ಬಳಿತಾ ಸೂಕ್ತದಲ್ಲಿ ಪ್ರಥಮ, ದ್ವಿತೀಯಂ ವಪುಃ, ತೃತೀಯಮೇ ಅಲ್ಲಿದೆ. ಅಲ್ಲಿ ತೃತೀಯ ಮತ್ಸ್ಯ ವಶಮಸ್ಯ ದೋಹಸೆ ಅಲ್ಲಿದ್ದ ಶಬ್ದಗಳನ್ನೇ ಹಾಕಿ 1, 2, 3 ಅಂತಂದ್ರೆ ಬೇರೆಲ್ಲಿಯೂ ಅನ್ವಯ ಆಗುವುದಿಲ್ಲ. 1 ಅಂದ್ರೆ ಹನುಮಂತ ದೇವರು, 2 ಅಂದ್ರೆ ಭೀಮಸೇನ ದೇವರು, 3 ಅಂತಂದ್ರೆ ಶ್ರೀ ಮಧ್ವಾಚಾರ್ಯರು. ಹಾಗಾಗಿ ಬಲಿತಾ ಸೂಕ್ತದ ಅರ್ಥವನ್ನೇ ಧ್ವನಿಸುವ ಆ ಶ್ಲೋಕ, ಯಸ್ಯ 3 ಉದಿತಾನಿ ವೇದ ವಚನೆ. ವೇದವಾಂಗ್ಮಯದಲ್ಲಿ 3 ರೂಪಗಳನ್ನು ಹೇಳಿದ್ದಾರೆ. ದಿವ್ಯಾನಿ, ಅದು ದೇವ ವೈಭವಕ್ಕೆ ಸಂಬಂಧಪಟ್ಟಂತಹ 3 ರೂಪಗಳು. ಅದು ಭಟ್ ದರ್ಶನ. ಭಟ್ ಅಂದ್ರೆ ಇಂಗ್ಲಿಷಿನ ಭಟ್ ಅಲ್ಲ, ಸಂಸ್ಕೃತದ ಭಟ್ ಅಂದ್ರೆ ಬಲಾತ್ಮಕವಾದ, ದರ್ಶನ ಅಂದ್ರೆ ಜ್ಞಾನಾತ್ಮಕವಾದ. ಆ ವಾಯುದೇವರು ಅಂತಂದ್ರೆ 2, ಒಂದು ಬಲ, ಒಂದು ಜ್ಞಾನ. ಈ 2 ಮೂರ್ತಿವತ್ತಾಗಿ ಬಂದದ್ದು ಹನುಮ, ಭೀಮ, ಮಧ್ವ. ಹನುಮಂತ ದೇವರಲ್ಲಿಯೂ ಜ್ಞಾನ ಬಲ ತುಂಬಿಕೊಂಡಿದೆ. ಅದೇ ರೀತಿ ಭೀಮಸೇನ ದೇವರಲ್ಲಿಯೂ ಜ್ಞಾನ ಬಲ 2 ತುಂಬಿದೆ. ನೀವೆಲ್ಲ ಓದಿದರು ಸರಸ ಭಾರತೀಯ ವಿಲಾಸ. ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ. ಅವರಿಗೆ ಆಯುಧ ಗದೆ ಬೇಕಾಗಿಲ್ಲ. ದುರ್ಬಲರಿಗೆ ಆಯುಧ, ಪ್ರಬಲರಿಗೆ ಆಯುಧ ಬೇಕಾಗಿಲ್ಲ. ಭೀಮಸೇನ ದೇವರು ಗದೆ ಹಿಡ್ಕೊಂಡಿದ್ದಾರೆ, ಸುಮ್ಮನೆ ಅಷ್ಟೇ. ಗದೆಗೊಂದು ಶೋಭೆ ಬರಬೇಕು ಅಂತ ಹಿಡ್ಕೊಂಡಿದ್ದಾರೆ ಹೊರತು ಗದೆ ಇಲ್ಲದೇನೆ. ಅವ್ರು ಹೇಳ್ತಾರೆ, ಯಯೋರಂತರ ಮಾಸಾಧ್ಯ ಜರಟಸ್ಯ ಸುತಾಹ ಅಂತ. 2 ತೋಳದಕೆಯಲ್ಲಿ ಅಪ್ಪಿ ತಬ್ಬಿದರೆ ಎಲ್ಲ ಸತ್ವವಾಗಿ ಬಿಟ್ಟಿದ್ದಾರೆ. ಅಂತಹ ಶಕ್ತಿ, ಸ್ವಾಭಾವಿಕವಾದ ಬಲ. ಅದೇ ರೀತಿ ಜ್ಞಾನ. ಭೀಮಸೇನ ದೇವರ ಬಗ್ಗೆ ನೀವು ಓದಿದ್ದೀರಿ. ನೀವು ಭೀಮಸೇನ ದೇವರು ಯುದ್ಧ ಮಾಡಿದ್ದಾರೆ ಜರಾಸಂಧನ ಹತ್ರ. ಮೊದಲು ಕೈಯಲ್ಲಿ ಯುದ್ಧ ಮಾಡಲಿಲ್ಲ, ಮೊದಲು ಬಾಯಲ್ಲಿ ಯುದ್ಧ ಮಾಡಿದ್ದಾರೆ. ಮೊದಲು ಪ್ರಮಾಣಗಳನ್ನು ಉದಾಹರಿಸಿದ್ದಾರೆ. ಅವರಿಗೆ ಉದಾಹರಣೆ ಕೊಡ್ಲಿಕ್ಕಾಗಲಿಲ್ಲ, ಸೋತವನು. ಉತ್ತರ ಕೊಡ್ಲಿಕ್ಕಾಗದೇ ಇದ್ದಾಗ ಶೇಷ ಕೋಪೇನ ಪುರೇತ್ ಅಂತ ಕೋಪ ಮಾಡಿದ, ಜಗಳಕ್ಕೆ ಬಂದ, ಪುಡಿಯಾದ ಅಂತ ಆಚಾರ್ಯರು ಇದನ್ನು ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಭೀಮಸೇನ ದೇವರ ಜ್ಞಾನಬಲ ಅದೆಷ್ಟು ಅಂತ. ಇತ್ತಮೇವ ನಿಹಿತಂ ದಿವ್ಯಾನಿ ಅಲಂ ದರ್ಶ ಇತ್ತಮೇವ ನಿಹಿತಂ ದೇವಸ್ಯ. ಮೂಲ ರೂಪ ಹೇಗೆ ಅವತಾರ ರೂಪನೂ ಹಾಗೇನೆ ಭರ್ಗಃ ಮಹತ್. ಅದು ಭರಣೆ ಮಾಡುವ, ಪೋಷಣೆ ಮಾಡುವಂತಹದ್ದು, ಜ್ಞಾನ ಕೊಡುವಂತಹದ್ದು, ಒಂದು ಕಡೆಯಿಂದ ಒಂದು ಕಡೆ ಕೊಂಡೊಯ್ಯುವಂತಹ ರೂಪಗಳು. ಅದನ್ನು ಯಾವುದು ಅಂದ್ರೆ ವಾಯೋ ರಾಮವಚೋನಯಂ ಪ್ರಥಮಕಂ. ಮೊದಲನೆಯದ್ದು ರಾಮದೇವರ ಮಾತನ್ನು ಸೀತಾದೇವಿಗೆ ಕೊಂಡೋಗಿ ಮುಟ್ಟಿಸಿದ ರೂಪ. ರಾಮವಚೋ ನಯಂ, ರಾಮದೇವರ ಮಾತನ್ನು ನಯ ಅಂದ್ರೆ ಸೀತಾದೇವಿಗೆ ಮುಟ್ಟಿಸಿದ್ದಾರೆ. ಸುಧಾದಲ್ಲಿ ದೇತೀರ್ಥರು ವ್ಯಾಖ್ಯಾನ ಮಾಡುವಾಗ ರಾಮವಚೋ ನಯಂ, ರಾಮದೇವರ ಮಾತನ್ನು ನಯತಿ ಶಿಷ್ಯೇಶು ನಯಂ, ಎಲ್ಲ ಶಿಷ್ಯರಿಗೆ ಪಾಠ ಪ್ರವಚನದಲ್ಲಿ ಕೊಂಡೊಯ್ದವರು. ಇವತ್ತು ಕಿಂಪುರುಷೇ ಕಿರಾತೆ, ಕಿಂಪುರುಷ ಖಂಡದಲ್ಲಿ ಇವತ್ತೂ ಕೂಡ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ರಾಮದೇವರ ಮಾತನ್ನು ರಾಮದೇವರು ಹಿಂಗೆ ಹೇಳಿದ್ದಾರೆ, ರಾಮದೇವರು ಹಿಂಗೆ ಹೇಳಿದ್ದಾರೆ ಅಂತ ದೇವರ ಮಾತನ್ನೇ ಉಲ್ಲೇಖ ಮಾಡಿ ಪ್ರವಚನ ಮಾಡ್ತಾ ಇದ್ದಾರೆ. ಅದು ಪೃಕ್ಷ, ಪೃತನ ಕ್ಷಯಕಾರಿತ್ವ. ಪೃತನ ಅಂದ್ರೆ ಸೇನೆ, ಸೇನೆಯನ್ನು ಪುಡಿ ಮಾಡಿತ್ತು. ಅರ್ಜುನ, ಭೀಮ ಎಲ್ಲ ಯುದ್ಧ ಮಾಡಿದ್ದಾರೆ. ಆದರೆ ಅರ್ಧ ಭಾಗದಷ್ಟು ಯುದ್ಧ ಮಾಡಿ ಸಂಹಾರ ಮಾಡಿದ್ದು, ಶತ್ರು ಸೇನೆಯನ್ನು ಪುಡಿ ಮಾಡಿದ್ದು ಅದು ಭೀಮಶಕ್ತಿ. ಮಧ್ವೋ ಯತ್ತು ತೃತೀಯಂ ಏತದ ಅವನ ಗ್ರಂಥಕೃತ. 3ನೇದ್ದು ರೂಪ ಅದು ಶ್ರೀ ಮಧ್ವರದ್ದು. ಅದು ಏನು ಮಾಡಿದೆ ಅಂತಂದ್ರೆ, ಈ ಜಗಳ ಎಲ್ಲ ಇಲ್ಲ, ಅದು ಮಾನಸ ಶಾಸ್ತ್ರದ ಯುದ್ಧ. ಗ್ರಂಥಕೃತ ಕೇಶವೇ, ಭಗವಂತನ ಪರಿಚಯ ಮಾಡಿಸಿಕೊಡುವ
ಗ್ರಂಥವನ್ನು ಮಾಡಿದ್ದಾರೆ. ಕೇಶವೇ ಅಂತ ಹೇಳ್ತಾರೆ. ಕೇಶವ ಅಂತಂದ್ರೆ ಸರ್ವೋತ್ತಮ ಅಂತ ಅರ್ಥ. ಕ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ಅವರಿಗೂ ಜ್ಞಾನವನ್ನು ಕೊಡುವ ಕೇಶವ ರೂಪ ಅಂದ್ರೆ ಬ್ರಹ್ಮ ರುದ್ರಾದಿಗಳಿಗೆ ಜ್ಞಾನವನ್ನು ಕೊಟ್ಟ ರೂಪ ಅಂದ್ರೆ ಸರ್ವೋತ್ತಮವಾದ ರೂಪ ಅದು ಭಗವಂತ ಕೇಶವೇ. ಅವನ ಪ್ರೀತಿಗೋಸ್ಕರವಾಗಿ ಗ್ರಂಥವನ್ನು ಮಾಡಿ ಅವನ ಪಾದಪುಟದಲ್ಲಿ ಇದನ್ನು ಸಮರ್ಪಣೆ ಮಾಡಿ ಕೊನೆಗೆ ಅದನ್ನು ಹೇಳ್ತಾರೆ ಸರ್ವಗುಣ ಸಂಪೂರ್ಣ. ಯಾರಿಗಿದ ಸಮರ್ಪಣೆ ಅಂತಂದ್ರೆ ದೇವರಿಗೆ ಯಾಕೆ ಸಮರ್ಪಣೆ ಮಾಡಬೇಕು? ಯಾವುದು ಶುದ್ಧವಾದ್ದು ಅದಕ್ಕೆ ಸಮರ್ಪಣೆ ಮಾಡಬೇಕು. ಶುದ್ಧ ಅಂದ್ರೆ ಗುಣ ತುಂಬಿರಬೇಕು, ದೋಷ ಇರಬಾರ್ದು, ಸರ್ವದೋಷ ವಿವರ್ಜಿತ. ಅವನಿಗೆ ಎಲ್ಲವನ್ನೂ ಇದನ್ನು ಸಮರ್ಪಣೆ ಮಾಡಿದ್ದಾನೆ, ಅವನಿಗೆ ಪ್ರೀತಿಯಾಗಲಿ ಅಂತ. ಪ್ರೀತಿಯಾಗಲಿ ಅಂತಂದ್ರೆ ಮಧ್ವಾಚಾರ್ಯರು ಗ್ರಂಥ ಬರೆಯುವ ತನಕ ಅವರಿಗೆ ಪ್ರೀತಿ ಇರಲಿಲ್ವಾ? ಆನಂದ ಇರಲಿಲ್ವಾ? ನಮಗೆಲ್ಲ ಹಾಗೇನೆ, ಯಾರಾದ್ರು ಕೊಟ್ಟರೆ ಪ್ರೀತಿ, ಅದು ಅವನಿಗೆ ಏನಿದೆ ಶುಷ್ಕ ಆಗಿರ್ತೇವೆ. ಹಾಗ ಅಂತಂದ್ರೆ ಪ್ರೀತಯೇವ, ಯಾವಾಗಲೂ ಸುಪ್ರೀತರೇ. ಈಗ ಮತ್ತಷ್ಟು ಪ್ರೀತರಾದರು. ಭಗವಂತ ನನ್ನ ಪರಮ ಸುಹೃತ್, ನನ್ನ ಅತ್ಯಂತ ಮಿತ್ರನಾದವ. ಈ ಗುಣ ನಾವು ಉಪಾಸನೆ ಮಾಡಬೇಕು. ದೇವರು ನಮ್ಮ ಮಿತ್ರ. ಯಾರ್ಯಾರೋ ಅದೇ ಕೈ ಕೊಡದೆ ಇದ್ದ ಯಾವಾಗಲೂ ನಮ್ಮೊಟ್ಟಿಗಿರುವ ಮಿತ್ರ ಅಂತಂದ್ರೆ ದೇವರು ಮಾತ್ರ. ಈ ಶರೀರ ಬಿಟ್ಟು ಹೋಗುವಾಗಲೂ ಬರೋರು ಯಾರಿರ್ತಾರೆ? ಒಬ್ಬನೇ. ಈ ನಮ್ಮನ್ನು ಹಿಡ್ಕೊಂಡು ಇನ್ನೊಂದು ಶರೀರಕ್ಕೆ ಕರೆದೊಯ್ತಾರೆ ಮಿತ್ರ. ಮೋಕ್ಷದ ತನಕ ಮುಕ್ತಾಣ ಪರಮಾಗತಿ. ಅದ್ರ ಸುಹೃತ್, ಪರಮ ಸುಹೃತ್ತು ಅಂತಂದ್ರೆ ಎಂದೆಂದೂ ನಮಗೆ ಮೈತ್ರಿಗೆ ಭಂಗ ಬರುವುದೇ ಇಲ್ಲ. ಬರೀ 2.5 ವರ್ಷ ಮಾತ್ರ ಅಲ್ಲ, ಪರ್ಮನೆಂಟ್ ಮಿತ್ರನಾಗತಕ್ಕಂಥವನು ಭಗವಂತ ಮಾತ್ರ. ಪರಮ ಸುಹೃತ್ ಅಂತ ಇದು ಉಪನಿಷತ್ತಲ್ಲಿ ಹೇಳ್ತಾರೆ. ದ್ವಾಸುಪರ್ಣ ಸಯುಜ ಸಖಾಯ. ಭಗವಂತ ನಮಗೆ ಮಿತ್ರ ಅಂತ ಉಪನಿಷತ್ತಲ್ಲಿ ಹೇಳಿದ ಪ್ರಮೇಯವನ್ನು ಆಚಾರ್ಯರು ಉದಾಹರಿಸಿ, ಸುಹೃತು ಅಂತಂದ್ರೆ ಮಿತ್ರ. ಯಾಕೆಂತಂದ್ರೆ ನಮಗೆ ಯಾವುದು ಒಳ್ಳೆಯದೋ ಅದನ್ನು ಕೊಡಬೇಕು, ಕೆಟ್ಟದನ್ನು ಕೊಡುವ ಮಿತ್ರ ಅಲ್ಲ. ಸು ಅಂದ್ರೆ ಒಳ್ಳೆಯದನ್ನು, ಹೃದಯ ಅಂದ್ರೆ ತಂದು ಕೊಡುವವ, ಅವನು ಸುಹೃತು. ಕೆಟ್ಟದನ್ನು ಅಲ್ಲ. ಸಾಮಾನ್ಯವಾಗಿ ನಮಗೆ ಮಿತ್ರರು ಇರ್ತಾರೆ, ಅವ ಹಿಂಗೆ ಹೇಳ್ದ ಇವ ಹಿಂಗೆ ಹೇಳ್ದ ಅಂತ ಮನಸ್ಸನ್ನು ಕದರಿಸಿ ಬಿಡ್ತಾರೆ. ದೇವರು ಹಾಗಲ್ಲ. ಯಾವುದು ಒಳ್ಳೆಯದೋ ಅದನ್ನು ನಮಗೆ ಮುಟ್ಟಿಸ್ತಾನೆ, ಯಾವುದು ಕೆಟ್ಟದೋ ಅದು ಮರೆತು ಹೋಗುವ ಹಾಗೆ ಮಾಡ್ತಾನೆ. ಆಚಾರ್ಯರು ಹೇಳ್ತಾರೆ, ನನಗೆ ಪರಮ ಮಿತ್ರ. ನೀವು ಉಪಾಸನೆ ಮಾಡಿದರೆ ನಿಮಗೂ ಭಗವಂತ ಪರಮ ಮಿತ್ರನಾಗ್ತಾನೆ ಅಂತ. ಹೀಗೆ ಕೊನೆಗೆ ಸುಹೃತ್ ಎಂಬ ಶಬ್ದದಲ್ಲಿ ಈ ಗ್ರಂಥವನ್ನು ಮುಗಿಸಿ ನಮಗೆ ದೇವರು ಸುಹೃತ್ತಾಗಬೇಕು. ಸುಹೃತ್ತಾಗಬೇಕಂದ್ರೆ ಅವರ ಚಿಂತನೆ ನಾವು ಮಾಡಬೇಕು. ದೇವರು ಹೇಗೆ ದೋಷ ರಹಿತ ಗುಣ ಪರಿಪೂರ್ಣ, ಹಾಗೇನೆ ನಾವು ಚಿಂತನೆ ಮಾಡಿದರೆ ಭಗವಂತ ನಮಗೆ ಮಿತ್ರನಾಗ್ತಾನೆ ಅಂತ. ದೇವರು ಹಾಗೆ ಮಿತ್ರ ಆಗಲಿ, ದೇವರು ಸಿಗಲಿ, ದೇವರ ಅನುಗ್ರಹ ಆಗಲಿ ಅಂತ ದೇವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇಂತಹ ಸಾಧನೆ ಮಾಡಿಸಿ. ದೊಡ್ಡ ಸಾಧನೆ ಇದೆ. ಇಷ್ಟೂ ಗ್ರಂಥಗಳನ್ನು ಅಕ್ಷರಶಃ ಪಾಠ ಹೇಳಿ ಚಿಂತನೆ ಮಾಡಿಸಿ ಅದನ್ನು ಪರೀಕ್ಷೆಗೊಳಿಸಬೇಕಾಗಿದ್ದರೆ ದೊಡ್ಡ ಸಾಧನೆ ವಿಜೇಂದ್ರಾಚಾರ್ಯ. ಅದಕ್ಕೆ ಯಾವುದು ಮುಟ್ಟಿದ್ರೂ ಜಯ. ನಮ್ಮ ಮಹಾಭಾರತ ಅದೇ ಅದ್ರ ಮುಟ್ಟಿದ್ದಾರೆ, ಯಾರಿಗೂ ಮುಟ್ಲಿಕ್ಕೆ ಆಗಲಿಲ್ಲ. ಇವತ್ತು ನಿನ್ನೆನೂ ಕೆಲವು ಜನ ಹೇಳಿದ್ರು ಮಹಾಭಾರತ ಮಾಡಿಸಿ ತುಂಬ ಉಪಕಾರ ಮಾಡಿದ್ದೀರಿ ಅಂತ. ತುಂಬ ಖುಷಿಯಾಗುತ್ತೆ. ಅದು ಕೊನೆ ತನಕ ಹಾಗೇನೆ ಹರಿವಂಶವನ್ನು ಕೂಡ ಅದನ್ನು ಕೊನೆ ಮುಟ್ಟಿಸಿದ್ದಾರೆ. ಇನ್ನೂ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವರ ಹತ್ರ. ದೇವರನ್ನೆಲ್ಲ ಮುಗಿಸ್ಲಿ ಅಂತ ದೇವರಲ್ಲಿ ವಿಶೇಷವಾಗಿ ಇಡೀ ಕುಟುಂಬ ಇದಕ್ಕೆ ಪೂರ್ಣವಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾರೆ. ಇಂತಹ ಪಾಠಶಾಲೆ ನಮ್ಮದು ಆದರ್ಶ. ಹೆಣ್ಮಕ್ಕಳ ವಿದ್ಯಾಪೀಠ ಇದು ಎಲ್ಲ ಕಡೆ ಬೆಳೆಯಬೇಕು. ಅಮರಣಿ ಗುರುಕುಲ ಎಲ್ಲ ಕಡೆ ತುಂಬಬೇಕು, ತುಂಬಲಿ ಅಂತ, ತುಂಬಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಕೃಷ್ಣ ಅರ್ಪಣ. ನಮ್ಮ ವಿದ್ಯಾರ್ಥಿನಿಯರಿಗೆ ಇದು ತುಂಬ ದೊಡ್ಡ ಯೋಗ ಗುರುಗಳೇ. ನಿನ್ನೆ ಮಂಗಳ ಆಗಿದೆ. ತಾವು ಇವತ್ತು ಬಂದು ಉಪದೇಶ ಮಾಡಿದ್ದು ಹರಿಕಥಾನುಷ್ಠಾನದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ವೈಷ್ಣವ ಜನ್ಮದಲ್ಲಿ ನಿರಂತರ ಸಾಧನೆಗಳಿದ್ರೆ ಮಾತ್ರ ಗುರುವಿನ ಉಪದೇಶ ಆಗುತ್ತೆ ಅಂತ. ಆದ್ರಿಂದ ಈ ಜನ್ಮದ ಪುಣ್ಯ ಮಕ್ಕಳದ್ದು ಅಂತ ಭಾವಿಸಲ್ಲ. ಬಹುಶಃ 200-300 ಜನ್ಮ ಅವರು ನಿರಂತರ ವೈಷ್ಣವ ಜನ್ಮದಲ್ಲಿ ಬಂದಿದ್ರಿಂದ ವಿದ್ಯಾಧೀಶ ತೀರ್ಥರು ಬಂದು ಇವತ್ತು ಮಂಗಳ ಮಾಡಿದ್ದಾರೆ. ಎಷ್ಟೋ ಜನ್ಮಗಳ ಪುಣ್ಯ ಆ ಮಕ್ಕಳಲ್ಲಿ ಕೂಡಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ತಿಳ್ಕೊಳ್ಳಿ, ಮಾನ್ವಿ ಜಗನ್ನಾಥದಾಸರ ಸನ್ನಿಧಾನದಲ್ಲಿ ವಿದ್ಯಾಮಾನ್ಯವರಿಗೆ ಸುಧಾ ಗ್ರಂಥಗಳನ್ನು ಪಾಠ ಮಾಡಿದ್ದಾರೆ. ಹಾಗಾಗಿ ಅವರು ಬಂದು ಮಾಡ್ತಾ ಇದ್ದಾರೆ ಅಂದ್ರೆ ಜಗನ್ನಾಥದಾಸರೇ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇನ್ನು ತಾತ್ಪರ್ಯ ಗ್ರಂಥವನ್ನು ನನಗೆ ಪಾಠ ಮಾಡಿದವರು ವಿದ್ಯಾಮಾನ್ಯ ತೀರ್ಥರು. ನನಗೆ ವಿಶ್ವೇಶ ತೀರ್ಥರಿಗಿಂತ ಮೊದಲು ಪಾಠ ಮಾಡಿದವರು ವಿದ್ಯಾಮಾನ್ಯ ತೀರ್ಥ. ಅವರು ಸುಧಾ ಪಾಠ ಮಾಡಿದ ನಂತರ ವಿಶ್ವೇಶ ತೀರ್ಥರ ಪರಿಚಯಕ್ಕಿಂತ ಮೊದಲು
ಆ ರಾಮಧಾಮದಲ್ಲಿ ಸ್ವಾಮಿ ಪ್ರತಿ ಪಾಠ್ಯ ಅಲ್ಲಿ ಪಾರಾಯಣಕ್ಕೆ ಕಳಿಸ್ತಾ ಇದ್ರು ನಮ್ದೆಲ್ಲ ವೇಷಭೂಷಣ ನೋಡಿ. ನಾವಲ್ಲಿ ಈಜೊಡಲಿಕ್ಕೆ ಅಂತ ಸರೋವರಕ್ಕೆ ಹೋಗ್ತಾ ಇದ್ದು. ಒಂದು ಬಿದಿಗೆ ದಿವಸ ಪಾಠ್ಯ ಸುಮ್ಮನೆ ಇದ್ರು ಸ್ವಾಮಿಗಳೆಲ್ಲ ಸ್ನಾನ ಮಾಡಿ. ಬಿದಿಗೆ ದಿವಸ ಅವರು ನನ್ನನ್ನು ಕರೆದು ನೀನು ಅಲ್ಲಿಯ ತನಕ ಒಂದು ಸ್ವಲ್ಪ ಉಡಾಳ ಜೀವನದಲ್ಲೇ ಇದ್ದೆ ಗುರುಗಳೇ, ಆ ಜಾಗದಲ್ಲಿ ಸ್ವಾಮಿಗಳು ಒಂದು ತೆಂಗಿನ ಮರ ಸಾಕು ಆಟ, ಇವತ್ತು ಬಿದಿಗೆ, ಇವತ್ತು ಪಾಠ, ಇವತ್ತು ಆಟ ಅಲ್ಲ ನಿನ್ನೆ ಆಟ. ಸಾಕಷ್ಟು ಹಿಂದಿನ ದಿವಸ ಆಟ ಆಡಿದ್ರು. ಸ್ವಾಮಿಗಳು ಕೂರಿಸ್ಕೊಂಡು ವೇದವ್ಯಾಸ ಮಂತ್ರ ಉಪದೇಶ ಮಾಡಿದ್ರು. ತಾವಾಗಿ ಸ್ವಇಚ್ಛೆಯಿಂದ ಕೊಟ್ಟ ಪುಣ್ಯದಿಂದ ಇವತ್ತೇನು ವಾಂಗ್ಮಯ ಕಾರ್ಯ ನಡೀತಾ ಇದೆ. ಒಂದು ವಿದ್ಯಾಮಾನ ತೀರ್ಥರು, ಇನ್ನೊಂದು ವಿಶ್ವೇಶ ತೀರ್ಥರು ಗುರುಗಳೇ. ಇದರಲ್ಲಿ ನನ್ನ ಹೃದಯದಲ್ಲಿ ಸೀಳಿದ್ರೆ ಅದು ಸತ್ಯವಾದ ಸಂಗತಿಗಳು, ಅದು 2 ಅಂಶಗಳು. ಅಂತಹ 2 ಜ್ಞಾನಿಗಳ ಅನುಗ್ರಹ ನಮ್ಮ ಪಾಲಿಗಾಯ್ತು. ನಮ್ಮ ಮಕ್ಕಳಿಗೆ ಅದು ಸಿಗಲ್ಲ ಅನ್ನೋ ಕೊರತೆ ನನಗಿಲ್ಲ, ತಾವು ಸಿಕ್ಕಿದ್ದೀರಿ. ವಿಶೇಷವಾಗಿ ಮುಂದೆ ಶ್ರಾವಣ ಮಾಸದಲ್ಲಿ ಭಂಡಾರಕೇರಿ ಸ್ವಾಮಿಗಳು ಕರೆದಿದ್ದಾರೆ ಈ ಮಕ್ಕಳನ್ನ ಪರೀಕ್ಷೆ ಕೊಡಬೇಕು ಅಂತ ಕರೆದಿದ್ದಾರೆ. ಅದೇ ಸುರೋತ್ತಮ ತೀರ್ಥರ ಸನ್ನಿಧಾನದಲ್ಲಿ ಮಕ್ಕಳಿಗೂ ಹೋಗಬೇಕು ಅಂತ ವಾದಿರಾಜರ ಸನ್ನಿಧಾನದಲ್ಲಿ ಎಲ್ಲ ಸಮರ್ಪಣೆ ವಾರ್ಷಿಕೋತ್ಸವ ಆಯ್ತು. ಸುರೋತ್ತಮ ತೀರ್ಥರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಮಕ್ಕಳಿಗೂ ಅಪೇಕ್ಷೆ ಇತ್ತು. ಸ್ವಾಮಿಗಳು ಅಲ್ಲಿ ಅದರ ಪರೀಕ್ಷೆ ಕೊಡಬೇಕು ಅಂತ ಪರೀಕ್ಷೆಗೆಲ್ಲ ಒಂದು ಹಂತ ತಯಾರಾಗಿದ್ದಾರೆ. ಸಾಂಕೇತಿಕವಾಗಿ ಸಮಗ್ರ ತಾತ್ಪರ್ಯದ ಅಂಶಾವೇಶಗಳನ್ನು ಪಟ್ಟಿ ಮಾಡಿದೆ. ಅದ್ರಲ್ಲಿ ತಾವು ಎಲ್ಲಿ ಕೇಳಿದ್ರು ಯಾರನ್ನ ಕೇಳಿದ್ರು ಹೇಳ್ತಾರೆ. ಉದ್ಧವ, ಬೃಹಸ್ಪತಿ, ಏಕಲವ್ಯ, ಶಂಕರ, ಅನಾವೇಶ ಶಂಕರನ ಕರ್ಣ, ಸೂರ್ಯ, ನರಕಾಸುರ, ಕರ್ತನ, ಕುಬೇರ, ಕಬಂಧ, ಧನು, ಕಾಳಿಂದಿ. ಸ್ವಾಮಿ, ಈ ದ್ರೌಪದಿಯ 5 ಜನ ಮಕ್ಕಳದ್ದು ಬಹಳ ಕಷ್ಟ ಹೇಳೋದು. ಯಾರಾದ್ರೂ ಒಬ್ರು ಹೇಳಿ, ನೀನು ಹೇಳ್ತೀಯಾ? ಹೇಳಿ. ಅವನು ಮೂಲ ರೂಪದಲ್ಲಿ ಪುರೂರವನ ವಿಶ್ವದೇವತೆ, ಅವನಲ್ಲಿ ಚಿತ್ರರಥ ಮೂಲ ರೂಪದಲ್ಲಿ ಆರ್ದ್ರವನ ವಿಶ್ವದೇವತೆ, ಅವನಲ್ಲಿ ಅಭಿಧಾನ್ ಎಂಬ ಗಂಧರ್ವ ನಾಗೇಶ್ವರತೆ. ಆಮೇಲೆ ಅರ್ಜುನನ ಮಗ ಶ್ರುತಕೀರ್ತಿ, ಅವನು ಮೂಲ ರೂಪದಲ್ಲಿ ಕಾಲ ಎಂಬ ವಿಶ್ವದೇವತೆ, ಅವನಲ್ಲಿ ಕಿಶೋರ ಎಂಬ ಗಂಧರ್ವ ನಾವೇಶ ಇದೆ. ಆಮೇಲೆ ನಕುಲನ ಮಗ ಶತಾನಿಕ, ಮೂಲ ರೂಪದಲ್ಲಿ ಕಾಮ ಎಂಬ ವಿಶ್ವದೇವತೆ, ಅವನಲ್ಲಿ ಗೋಪಾಲ ಎಂಬ ಗಂಧರ್ವ ನಾವೇಶ. ಆಮೇಲೆ ಸಹದೇವನ ಮಗ ಶ್ರುತಕರ್ಮ, ಅವನು ಮೂಲ ರೂಪದಲ್ಲಿ ಧೂತ ಎಂಬ ವಿಶ್ವದೇವತೆ, ಅವನಲ್ಲಿ ಬಲ ಎಂಬ ಗಂಧರ್ವ. ಈಗ ಹರಿಕಥಾನುಸಾರ ತಾತ್ಪರ್ಯ 2ರಲ್ಲಿಯೂ ಕೂಡ ಕೆಲವೊಂದು ವಿಶೇಷ ಅಂಶಗಳಿದೆ. ಅದು ಸಂಪೂರ್ಣ ಎಲ್ಲ ಪ್ರಮುಖ ಚಿತ್ರ ರತನ ಗೋಪ ಕಿಶೋರ ಬಲರೆಂಬುದರೈ ಗಂಧರ್ವರಿಂದಲೇ ಧರ್ಮ ಮೃಕೋದರಾದಿಜರೆಂದು ಕರೆಸುವರು. 32 ಸಂಧಿಯು ಮುಖೋದ್ಗತ ಆಗಿದೆ. ಪೂರ್ಣ ಪರೀಕ್ಷೆ ಮಂತ್ರಾಲಯದ ಒಂದು ಪ್ರಾಜೆಕ್ಟ್ ಇತ್ತು. ಅದರಲ್ಲಿ 32 ಸಂಧಿ 32,000 ಅಂತ ಎಲ್ಲ ಮಕ್ಕಳಿಗೂ 32 ಸಂಧಿ ಅದು ಮುಖೋದ್ಗತ ಮಾಡಿದೆ. ತಾತ್ಪರ್ಯದ ಪ್ರಮೇಯಗಳನ್ನು ಮುಖೋದ್ಗತ ಮಾಡಿಸ್ತೇನೆ ಸ್ವಾಮಿ. ಶ್ಲೋಕಗಳನ್ನ ಎಲ್ಲ ರೀತಿ, ಅದು ಕೆಲವೊಂದು ವೇದ ಮಂತ್ರಗಳಿದೆ. ಸುಮ್ಮನೆ ಗೊಂದಲ ಬೇಡ ಅಂತ ಹೇಳಿ ಪ್ರಧಾನ ಪ್ರಮೇಯ ಜ್ಞಾನ ಎಲ್ಲರಿಗೂ 22 ಅಧ್ಯಾಯ ಸಂಪೂರ್ಣ ಅನುವಾದ ಪರೀಕ್ಷೆಗಳು ಅಲ್ಲಿ ಸೋದೆಲ್ಲ ಆಯ್ತು. ಅದರ ಮುಂದಿನ ಭಾಗ ಸಮಾಪನೆ. ಏನಾದ್ರೆ ಸ್ವಾಮಿ, ಪ್ರಧಾನವಾಗಿ ಗುರುದಯೆ ಸ್ವಾಮಿ. ಹರಿವಂಶ ನಾನು ಬರೆದ ಮೇಲೆ ಸ್ವಾಮಿ ಇಷ್ಟು ಮಕ್ಕಳು ಸಿಕ್ಕಿದ್ರು. ಅದು ತಮ್ಮ ಆದ್ರಿಂದ ಸಾಧನೆ ಮಾಧ್ವಿ ಗುರುಕುಲಕ್ಕಿಂತ ಮೊದಲು ನೀವು ಸ್ಥಾಪನೆ ಮಾಡಿದ್ದು ಅಂಬರಣಿ ಗುರುಕುಲ. ಇದು ನಿಮ್ದೇ ಗುರುಕುಲ. ಆದ್ರಿಂದ ಎಲ್ಲ ನಿಮ್ ಶಿಷ್ಯರೇ ಇದ್ದಾರೆ. ಇದರಲ್ಲಿ ಒಂದು ದಯೆ ಯಾವಾಗಲೂ ನಿಮ್ದಿರ್ಬೇಕು ಸ್ವಾಮಿ. ಆ ಅನುಗ್ರಹ ಬಲ ಅವರನ್ನ ರಕ್ಷಣೆ ಮಾಡುತ್ತೆ. ಮತ್ತೆಲ್ಲ ದೀಕ್ಷಿತರಾಗಿದ್ದಾರೆ ಸ್ವಾಮಿ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಕೊಡುತ್ತೆ ತಾತ್ಪರ್ಯ ಅಂತ ಆಚಾರ್ಯ ಕೊನೆಗೆ ಹೇಳಿದ್ದಾರೆ. ಧರ್ಮಜ್ಞಾನ ಇವರಿಗಿದೆ ಸ್ವಾಮಿ. ಚಾತುರ್ಮಾಸ ವ್ರತ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಏಕಾದಶಿ ಮಾಡ್ತಾರೆ ಸ್ವಾಮಿ. ಸಣ್ಣ ಮಕ್ಕಳಿಗೂ ಆ ನಿಷ್ಠೆ ಬಂದಿದೆ. ಅರ್ಥ ಅವರಿಗೆ ಬೇಕಾದಷ್ಟು ಇದೆ ಸ್ವಾಮಿ. ಸಿಕ್ಕಿದೆ ಈಗಾಗಲೇ ಸಿಕ್ಕಿದೆ ಈಗಾಗಲೇ ಅವ್ರಿಗೆ ಎಲ್ಲರಿಗೂ ಅಕೌಂಟ್ಗಳಿದೆ. ಅವ್ರಿಗೆ ಉಪಾಯಗಳು ಗೊತ್ತಾಗಿದೆ ಸ್ವಾಮಿ. ಉದಾಹರಣೆಗೆ ಈಗ ಹಿಂದೂಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ಆನ್ಲೈನ್ ಪಾಠ ಮಾಡ್ತಾರೆ ಮಕ್ಕಳು. ಸುಮ್ಮನೆ ಅಡ್ವರ್ಟೈಸ್ ಮಾಡ್ತಾರೆ.
ಒಂದು ವಾರ ಪಾಠಕ್ಕೆ ಸ್ವಾಮಿ 30,000 ರೂಪಾಯಿ ಸಂಪಾದನೆ ಮಾಡ್ಬೋದು, 100 ರೂಪಾಯಿ ಫೀಸ್ ಇಡ್ತಾರೆ, ಅದನ್ನು ಗುರುಕುಲ ಕೊಡ್ತಾರೆ. ಈ ತರ ಉಪಾಯಗಳು ಗೊತ್ತಿದೆ, ಆದ್ರಿಂದ ಅರ್ಥ ಗೊತ್ತಾಗಿದೆ ಅವರಿಗೆ. ಇನ್ನ ಕಾಮ ಅಂದ್ರೆ ಪ್ರಜಾ ಅದನ್ನು ಇಟ್ಕೊಳ್ಬಹುದು. ಆ ರೀತಿ ಈಗ ಒಂದು ಹುಡುಗಿ ವಿವಾಹ ಆಯ್ತು, ಎರಡನೇ ಹುಡುಗಿ ವೈದಿಕರಿಗೆ ಒಬ್ಬ ವ್ಯಾಸಮುನಿ ಅಣ್ಣನ ಮಗ ವಿದ್ಯಾಪೀಠದಲ್ಲಿ ಋಷಿಕೇಶ ಅಂತ ಚೆನ್ನಾಗಿ ಮುಖೋದ್ಗತ ಸುಧಾ ಪರೀಕ್ಷೆಗಳನ್ನು ಕೊಟ್ಟ. ಅವಳು ಇಂಜಿನಿಯರ್ ಓದಿದವಳು ಮೃದುಲ. ಅವಳು ನಾನು ವೈದಿಕರನ್ನೇ ಅವ್ರ ಮನೆಯಲ್ಲಿ ಬೇಡ ಅಂದ್ರೂ ಕೂಡ ಇಲ್ಲ ನಾನು ವೈದಿಕರನ್ನೇ ಮದುವೆ ಆಗ್ತೇನೆ ಅಂತ ಮದುವೆ ಫಿಕ್ಸ್ ಆಯ್ತು ಸ್ವಾಮಿ. ಈಗ ಅದರಿಂದ ಕಾಮ ಆಯ್ತು, ಮೋಕ್ಷ ತಾವು ಬಂದು ಅನುಗ್ರಹ ಮಾಡಿದ್ದೇನೆ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳಿಗೆ ಸಾಕ್ಷಿಯಾಗಿದೆ ಪ್ರಣಯ. ನಮ್ಮ ಮಕ್ಕಳೆಲ್ಲ ನಿನ್ನೆ ರಾತ್ರಿ ಏಕಾದಶಿ 1 ಗಂಟೆ ತನಕ ಜಾಗರ ಮಾಡಿ ಸ್ವಾಮಿ. ತಾವು ಸಾಕಷ್ಟು ತಂದು ಜಾಗರ ಆಗ್ತಾನೆ ಇದೆ. ಒಂದು 2 ನಿಮಿಷ ಸ್ವಾಮಿ, ಏನಂದ್ರೆ ಆ ಮಕ್ಕಳು ಅವರೇ ಒಂದಷ್ಟು ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ತಮ್ಮ 70ನೇ ವರ್ಷದ ಪ್ರಯುಕ್ತ ಅವ್ರ ಮಕ್ಕಳು ನನ್ನ ಹತ್ರ ಕತೆ ಕೇಳಿದ್ರು, ನನಗೆ ಗೊತ್ತಿದ್ದನ್ನು ಹೇಳಿದೆ. ಅವರೇ ಹಾಡುಗಳನ್ನು ರಚನೆ ಮಾಡಿ ಅದ್ರ ರಾಗ ಸಂಯೋಜನೆ ಮಾಡಿ ಒಂದೆರಡು ಹಾಡು ಹೇಳ್ತಾರೆ. ಮೊದಲು ಒಂದು ದೇವ್ರ ನಾಮ ಹೇಳಿ ಕೇಳಿಸದೇ ಇಲ್ಲ ಸಾಹಿತ್ಯ ಒಟ್ಟಿಗೆ, ಆಮೇಲೆ ಒಟ್ಟಿಗೆ ಫಸ್ಟ್ ಲೈನ್ 4 ಜನ ಹೇಳಿ. ವಿದುಷಾಶ್ರೇಷ್ಠಂ ಭಕ್ತ್ಯಾ ಕೃಷ್ಣಪರಾಯಣಂ ಲೋಕತಾಪಹರಂ ವಿದ್ಯಾಧೀಶದೇಶಿಕಮಾಶ್ರಯೇ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು ಗುರುವರ ವಿದ್ಯಾ ಮಾನ್ಯರ ಶಿಷ್ಯರೆ ಸುಖ ಮುನಿಧರೆಗಿಂದು ಕೃಷ್ಣ ಪದಾಂಬುಜ ಸೇವಿಪ ಮಧುಕರ ವೃತ್ತಿಯವರಯತಿಯೇ ವೇದದ ಸಾರವ ಬೋಧಿಸಿ ಭುವನದಿ ತಮವನು ಕಳೆದಿರುವೆ ತುಳಸಿದಳಾಚನೆ ಲಕ್ಷದಿ ಲಕ್ಷ್ಮಿಯ ಪತಿಯನು ವರೆಸಿರುವೆ ತಪಸಿನ ವಿದ್ಯೆಯ ಫಲವನು ವಿದ್ಯಾರಾಜರಿಗೆರಗಿರುವೆ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು ಗುರುವರ ವಿದ್ಯಾ ಮಾನ್ಯರ ಶಿಷ್ಯರೆ ಸುಖ ಮುನಿಧರೆಗಿಂದು ವಜ್ರ ಕವಚವ ತೊಡಿಸಿ ವಿಭುವಿಗೆ ಭಕ್ತಿಯ ತೋರಿರುವೆ ಸ್ವರ್ಣ ಗೋಪುರ ವಿರಚಿಸಿ ಹರಿಗೆ ವೈಭವ ನೀಡಿರುವೆ ಸುಧಾ ಮಂಗಳದಿ ಸತತವು ಭಕ್ತರ ಹೃದಯವ ತುಂಬಿರುವೆ ಸುಪ್ರಭಾತದಿ ಭಕ್ತಿಯ ಕಹಳೆಯ ಮೊಳಗಿರಿ ಜಗದೊಳಗೆ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು ಗುರುವರ ವಿದ್ಯಾ ಮಾನ್ಯರ ಶಿಷ್ಯರೆ ಸುಖ ಮುನಿಧರೆಗಿಂದು ಯಮಕ ಭಾರತ ಭಾವದಿ ಮಧ್ವರ ತತ್ವವ ಸಾರಿರುವೆ ಮಹಾಭಾರತ ಪಾಠ ಶುದ್ಧಿಯನ್ನು ಭುವಿಯಲ್ಲಿ ಬೆಳಗಿರುವೆ ವಿದ್ವದ್ವರರನ್ನು ರೂಪಿಸಿ ಗುರುಕುಲ ಕೀರ್ತಿಯ ಪೆತ್ತಿಸಿದೆ ಪಾದಕ ಗುರು ಹರಿದ್ವಾರದಿ ಪ್ರಾಣನ ಪುತ್ಥಳಿ ಬೆಳಗಿರುವೆ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು ಗುರುವರ ವಿದ್ಯಾ ಮಾನ್ಯರ ಶಿಷ್ಯರೆ ಸುಖ ಮುನಿಧರೆಗಿಂದು ಜಪ ತಪ ಯಜ್ಞ ವಿರಕ್ತಿಯ ಜೀವನ ಸಾರ್ಥಕ ಮಾಡಿರುವೆ ಸಜ್ಜನ ಹೃದಯದ ಸರಸಿದ ಮಧ್ಯದಿ ನಿತ್ಯ ವಿರಾಜಿಸಿದೆ ಸಪ್ತತಿ ಯಜ್ಞವ ಸಂತವ ಕಳೆದು ಪುಣ್ಯವ ಮೆರೆದಿರುವೆ ಹರಿವು ಸಿರಾಗಿ ಗುರುತವ ಪದಯುಗ ನೀಡಲಿ ಸಂತಸವ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು ಗುರುವರ ವಿದ್ಯಾ ಮಾನ್ಯರ ಶಿಷ್ಯರೆ ಸುಖ ಮುನಿಧರೆಗಿಂದು ಸಂಸ್ಕೃತಿ ನಗರಿಯ ಜನತೆಗೆ ಧರ್ಮದ ದೀಕ್ಷೆಯ ನೀಡಿರುವೆ ರಕ್ತ ಮುದ್ರೆಯ ಅಂಗನ ನೀಡುತ್ತ ಭಕ್ತರ ಹೊರೆದಿರುವೆ ಮಂದಹಾಸದಿ ಒಂದಾಗಿಸುವ ಮೊಗವನು ಕೊಂದಿರುವೆ ಭಾವದಿ ವಿದ್ಯಾಧೀಶರೆ ಜತನದಿ ವಿಜಯವ ಕರುಣಿಸಿರಿ ಹರಿಭಕ್ತಾಗ್ರಣಿ ವಿದ್ಯಾಧೀಶರೆ ಜಯ ಜಯ ನಿಮಗೆಂದು
ಕೃಷ್ಣಾಚಾರ್ಯ ಅಜ್ಞಾನ ನಾಶ ಇದೆ. ज्ञाननाशाय सतां जनानां कृतावताराय वसुन्धराय मध्वाभिधानाय महामहिम्ने नचारिसङ्घाय नमो निराय नमाम्यहं मध्वमुनिं प्रकाण्डं शान्तं महान्तं नटपातकान्तं शान्तं निशान्तं कलितागमन्तं शान्तं नयन्तं त्रिपुरारिकान्तं कान्तं श्रियो मध्वगुरुं नमामि नामनाम्ने वरवैधाम्ने सम्पूर्णनाम्ने समतीतनाम्ने सङ्कीर्तिताभोक्षरपुण्यनाम्ने नमोऽस्तु मध्वाय विमुक्तिनाम्ने सन्मानसंसर्जनकाचरं सन्मानसन्तोषितरामचन्द्रं सन्मानसौव्यक्तपदं प्रशान्तं उत्तराखण्डीसुवर्णिराणि विद्याधीशामुनि मध्वामदधामणि भक्तिभावगणागणि भक्तिभावगणागणि ತುಳಸಿಲಿ ಮುಳುಗಿದ ಜಿನ್ಮಾಣಿ ಅದಕ್ಕೆ ಕಾರಣ ಈ ಮುನಿ ನಿಮಗ ಗ್ರಂಥಕ್ಕೊಂದು ವ್ಯಾಖ್ಯಾನವು ಬೆಳ್ಳಿಯ ಊರಿಗೊಂದು ಬಂಗಾರವು ವಿದ್ಯಾಮಾನ್ಯರ ಮಾಣಿಕ್ಯವು ವಿದ್ಯಾಮಾನ್ಯರ ಮಾಣಿಕ್ಯವು ವಿದ್ಯಾಧೀಶ ಮುನಿ ಮಧ್ವಾಮದದ ಮಣಿ ಭಕ್ತಿ ಭಾವಗಳ ಗಣಿ ಭಕ್ತಿ ಭಾವಗಳ ಗಣಿ ಗುರುಗಳ ಮಾತನ್ನೊಂದು ನಿರಾಕರಿಸಲಿಲ್ಲವೆಂದು ವಿದ್ಯಾರಾಜೇಶ್ವರ ತೀರ್ಥರು ನಿಮ್ಮ ಮುಖದಲ್ಲೆಂದು ನಗುವಿರಲಿ ನಮ್ಮ ಗುರುಭಕ್ತಿಯಲ್ಲಿ ಸ್ವಲ್ಪ ನಮಗಿರಲಿ ವಿದ್ಯಾಧೀಶರಿಗೆ ಶಿಷ್ಯರಾಗಲೆಂದು ಕಳಿಸಿ ಕೊಟ್ಟ ಶ್ರೀಕೃಷ್ಣನು ನೀವೇವರು ಹಾಕಿದರೆ ರಕ್ಷ ನಮಗೆ ಸಿಗುವುದು ಖಚಿತ ಮೋಕ್ಷವು ಸಿಗುವುದು ಖಚಿತ ಮೋಕ್ಷವು ವಿದ್ಯಾಧೀಶ ಮುನಿ ಮಧ್ವಮದದ ಮಣಿ ಭಕ್ತಿ ಭಾವಗಳ ಗಣಿ ಭಕ್ತಿ ಸೌಮ್ಯ ಮನಸ್ಸು ನಿಮ್ಮದು ನೀವು ಮಾಡಿದ ಮಂಗಳಮ್ಮ ಜೀವನದಲ್ಲೂ ಮಂಗಳವು ಹರಿವಾರು ಮಠದ ಬಾಲಕರು ವಿದ್ಯಾಧೀಶ ಭಕ್ತಿ ಭಾವಗಳ ಗಣಿ ಭಕ್ತಿ ಭಾವಗಳ ಗಣಿ ಭಕ್ತಿ ಭಾವಗಳ